ನಿಮ್ದು ಅಡಿಗೆ ಮನೆಯಲ್ಲಿ ಸೇರ್ಕೊಂಡು ಹೆಂಗೆ ಮಾಡ್ತಾ ಇದೀರಾ? ಆಚೆ ಬನ್ನಿ ಮೊದಲು. ಯೋಲೇ ಬಾನು, ನಿಧಾನ ಕೇಳಿ ಅದನ್ನೇನೆ. ಆಮೇಲೆ ಏಲಸ್ಪಕ ಗಾಬರಿ ಆಗ್ಯಾಳು. ಏನ್ ಮಾಡಿನಪ್ಪ, ಏನ್ ಆಗೈತಪ್ಪ ಅಂತ ಹೇಳಿ ಎದ್ರಕೊಂಡಾಳು. ನೀನ್ ಕೂಗದ್ ನೋಡಿರು ಒಳ್ಳೆ ಎದ್ರ ಸತ್ತರ ಕೂಗ್ತಾ ಇದೆಯಲ್ಲೇ, ನಿಧಾನ ಕರಿಯೇ. ಸುಮ್ನೀರ್ ಗುಂಡಜ್ಜಾಯಿ, ಹಂಗೆ ಕರಿಬೇಕು. ಜಲ್ದಿ ಓಡ್ಬತ್ತಾಳ ಅವಾಗಾದ್ರೆ. ನೋಡು ಇನ್ನ ಬರ್ಲಿಲ್ಲ, ಇನ್ನೊಂದ್ಸರಿ ಕರಿಯೇ ಬಾನು. ಅರೇ ಲಕ್ಷ್ಮಿ ಅಕ್ಕ, ಬೇಗ ಬನ್ನಿ. ಏನ್ಗೆ ಆಯ್ತು ಅಂತ ನೋಡ್ ಬನ್ನಿ. ಇಲ್ಲಿ ಊರಲ್ಲಿ ಏನ್ಗೆ ಹಾಕ್ತಿದೆ ಅಂತ ನಿಮ್ದಕ್ಕೆ ಏನು ಗೊತ್ತೇ ಇಲ್ವಾ? ಒಳಗಡೆ ಸೇರ್ಕೊಂಡು ಹೆಂಗೆ ಮಾಡ್ತಾ ಇದೀರಾ? ಬೇಗ ಬನ್ನಿ. ಇದೇನಪ್ಪ ಇದು? ಇಷ್ಟೊಂದು ಜನ ಒಂದೇ ಸಲ ಒಟ್ಟಿಗೆ ಯಾಕೋ ಹಿಂಗ್ ಗರಿಸ್ಕೊಂತಾ ಇದ್ರೆ? ಏನಾಯ್ತಪ್ಪ? ಯಾರಿಗೇನಾಯ್ತು ದೇವ್ರೇ? ಅಯ್ಯೋ, ಏನೆಲ್ಲ ಸ್ಮಕ್ಕ, ನಾವೆಲ್ಲನ ಏನೋ ಯೋಚನೆ ಮಾಡ್ತಾ ಇದ್ದೆ. ನೀನ್ ನೋಡಿದ್ರೆ ಅಡಿಗೆ ಮನೆಗೆ ಸೇರ್ಕೊಂಡು ಏನೋ ಮಾಡ್ತಾ ಇದೆಯಲ್ಲ. ಹೆಂಗಸ್ರಿಗೆ ಮರ್ಯಾದಿನೇ ಇಲ್ವಾ ಈ ಊರಾಗೆ? ಅಯ್ಯೋ ದೇವ್ರೆ, ಏನಾಯ್ತ್ರೆ? ಏನಾದ್ ಗುಂಡಜ್ಜಿ? ಏ ಬಾನು, ಏನಾಯ್ತೆ? ಯಾಕೆ ಇಷ್ಟೊಂದು ಜನ ಒಟ್ಟಿಗೆ ಹಿಂಗ್ ಬಂದು ಹಿಂಗ್ ಜೋರ್ ಮಾಡ್ತಾ ಇದ್ರ? ಏನಾಯ್ತು ಅಂತ ಹೇಳ್ರಿ. ಊರಾಗ ಏನೈತೆ? ಹೆಣ್ಮಕ್ಳಿಗೆ ಏನಾಯ್ತು? ನೋಡಿ ಲಕ್ಷ್ಮಿಂದ ಅಕ್ಕ, ನಮ್ದು ಹಳ್ಳಿಲಿ ನಮ್ದು ಹೆಂಗಸಿಗೆ ಮರ್ಯಾದಿನೇ ಇಲ್ಲದೆ ಇರೋ ತರ ಆಗಿದೆ. ನಿಮ್ದು ನೋಡಿದ್ರೆ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಅಡಿಗೆ ಮಾಡ್ಕೊಂಡು ಮನೇಲಿ ಕೂತಿದ್ದೀರಲ್ಲ. ಈ ತರ ಆದ್ರೆ ಹೆಂಗೆ ನಮ್ದಕ್ಕೆ ಮರ್ಯಾದೆಗೆ ಎಲ್ಲಿ ಸಿಗುತ್ತೆ? ನಿಮ್ದನೇ ಈ ತರ ಮಾಡಿದ್ರೆ ಬೇರೆಯವರೆಲ್ಲ ಏನ್ ಮಾಡ್ತಾರೆ ಹೇಳಿ? ಏನೇ ಇದು ಬಾನು? ಏನಾಯ್ತು ಅಂತದ್ದು? ಅಯ್ಯೋ ಭಾಗ್ಯಮ್ಮ, ಏನಾಯ್ತೆ? ಯಾರಾದ್ರೂ ಒಬ್ರು ಹೇಳ್ರಿ, ಏನಾಯ್ತು ಅಂತನ? ನನಗೆ ಭಯವಾದಂಗ ಆಗ್ತಿದೆ. ಏನಾಯ್ತಪ್ಪ ಊರಿಗೆ ಹೆಂಗಸ್ರಿಗೆ ಮರ್ಯಾದೆ ಇಲ್ದೇ ಇರೋಂಥದ್ದು ಅಂತನ? ಏನ್ ಗುಂಡಜ್ಜಿ, ನೀನಾದ್ರೂ ಹೇಳು. ಅಯ್ಯೋ ಲಕ್ಷ್ಮಕ್ಕ, ಬಾನು ಮಾತಿಗೆ ನೀನೇನು ಗಾಬರಿ ಆಗ್ಬೇಡ. ಅಂತದ್ ಆಗ್ಬಾರ್ದು, ಏನು ಆಗಿಲ್ಲ. ಸಮಾಧಾನ ಮಾಡ್ಕೊಂಡ್ ಸ್ವಲ್ಪ ಹೇಳ್ತೀನಿ. ಅಯ್ಯೋ ಅದೇನು ಅಂತ ಹೇಳ ಗುಂಡಜ್ಜಿ, ನನಗೆ ಯಾಕೋ ಭಯವಾದಂಗ ಆಗ್ತೈತೆ ಈ ಬಾನು ಮಾತು ಕೇಳಿದ್ರೆ. ಏನ್ ನೀನ್ ನೋಡಿದ್ರೆ ಏನು ಆಗಿಲ್ಲ ಅಂತೀಯ, ಇವಳು ನೋಡಿದ್ರೆ ಏನೋ ಆಗಿರೋ ತರ ಮಾತಾಡ್ತಾಳೆ. ಅಯ್ಯೋ ಅದೇನು ಇಲ್ಲ ಕಣಿ ಲಕ್ಷ್ಮಕ್ಕ, ನಮ್ಮೂರಾಗೆ ಗಂಡಸರು ಈಗ ಎಲೆಕ್ಷನ್ ಬಂತಲ್ವಾ, ಎಲೆಕ್ಷನ್ಗೆಲ್ಲ ನಾ ಹೆಂಗಸರು ಬೇಡ, ಯಾರು ಬೇಡ ನಿಲ್ಲದು ಅಂತ ನಾ ಹೇಳ್ತಿದ್ರು. ಅದಕ್ಕೆ ಹೆಂಗಸರಿಗೆ ಮರ್ಯಾದೆ ಇಲ್ವಾ, ಹೆಣ್ಮಕ್ಳು ನಾವೇನು ಅಂತ ತೋರ್ಸೋಣ ಅಂತ ಹೇಳಿ ಲಕ್ಷ್ಮಕ್ಕನ್ನ ಎಲೆಕ್ಷನಿಗೆ ನಿಲ್ಸೋಣ ಅಂತ ನಾ ಮಾತಾಡ್ಕೊಂಡು ಭಾಗ್ಯಮ್ಮನು ಬಾನುನು ನಾನು ಕರ್ಕೊಂಡು ಎಲ್ಲ ಹೆಂಗಸ್ರಿಗೆಲ್ಲನ ಹೇಳಿ ಬಂದ್ರು. ಗಂಗಿನೂ ನಾನು ಬತ್ತೀನಿ ನಡೀರಿ ಹೇಳೋಣ ಲಕ್ಷ್ಮಕ್ಕಗೆ ಅಂತನ ಅವಳು ಬಂದ್ಲಮ್ಮ. ಅಷ್ಟೇನೆ, ಇನ್ನೇನು ಇಲ್ಲ. ಏನ್ ತಲೆ ಹೋಗೋಂಥದ್ದು ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೊ. ಅಷ್ಟೇನಾ? ಅಯ್ಯೋ ದೇವ್ರೆ, ಈ ಬಾನು ಹೇಳಿದ್ ನೋಡಿ ನನಗೆ ಗಾಬರಿ ಆಗೋಗ್ಬಿಟ್ಟಿತ್ತು. ಏನಾಯ್ತಪ್ಪ ಅಂತದ್ದು ಅಂತನ. ಮತ್ತೆ ಇನ್ನೇನ್ ಲಕ್ಷ್ಮಿ ಅಕ್ಕ, ಇದಕ್ಕಿಂತ ಇನ್ನೇನಾಗ್ಬೇಕು? ಹೆಂಗಸರು ಅಂದ್ರೆ ಬರೀ ಅಡಿಗೆ ಮಾಡಕ್ಕೆ, ಮುಸುರೆ ತೊಳೆಯಕ್ಕೆ, ಬಟ್ಟೆ ಒಗಿಕ್ಕೆ ಲಾಯ್ಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ದು ಊರಿನ ಗಂಡಸರು ಎಲ್ಲ. ನಾವು ಕೂಡ ರಾಜಕೀಯ ಮಾಡ್ತೀವಿ ಅಂತ ತೋರಿಸ್ಲೇಬೇಕು ಹೊರದಕ್ಕೆ ಎಲ್ಲ. ನಾವು ಕೂಡ ಮನೆ ಬಿಟ್ಟು ಹೊರಗಡೆ ಕೆಲ್ಸಗೂ ಮಾಡ್ತೀವಿ, ರಾಜಕೀಯನೂ ಮಾಡ್ತೀವಿ ಅಂತ ತೋರಿಸ್ಬೇಕು ನಮ್ದು ಊರಿಗಿನ್ನ ಗಂಡಸರಿಗೆ ಎಲ್ಲ. ಮಿಸೆ ಒತ್ತ ತಕ್ಷಣ ಅವರೇ ದೊಡ್ಡ ಲಾಡು ಅಂತ ತಿಳ್ಕೊಬಿಟ್ಟವ್ರೆ ಅವರು. ಆಯ್ತಮ್ಮ, ಸಮಾಧಾನ ಮಾಡ್ಕೋ. ನಾನು ಅದನ್ನೇ ತಾನೇ ಆ ಸಾವುಕಾರ ಸಿದ್ದಪ್ಪನ ಹತ್ರ ಚಾಲೆಂಜ್ ಹಾಕಿರೋದು. ಈಗೇನು ಎಲೆಕ್ಷನ್ ಹತ್ರ ಬಂತು ತಾನೆ, ಈಗ ಯಾರ್ಯಾರು ಎಲೆಕ್ಷನ್ ನಿಲ್ತಾ ಇದಾರೆ, ಯಾರ್ಯಾರು ನಿಲ್ತಾರೋ ಏನೋ ಗೊತ್ತಿಲ್ಲ. ಸಾವುಕಾರ ಸಿದ್ದಪ್ಪ ನಿಲ್ತಾನಂತೆ, ಅವನ ಎದುರಿಗೆ ನೀನೇ ನಿಲ್ಬೇಕು ಅನ್ನೋದು ನಮ್ಮ ಒತ್ತಾಯ. ಅಷ್ಟೇನೆ ಅಲ್ವೇನೆ ಬಾನು? ಹೌದು ಲಕ್ಷ್ಮೀ ಅಕ್ಕ, ಸಾವುಕಾರ ಸಿದ್ದಪ್ಪನ ಎದುರಿಗೆ ನಿಮ್ದು ಗೆಲ್ಬೇಕು ಅಷ್ಟೇ. ಅವನು ಸೋತು ಸುಣ್ಣ ಹಾಕ್ಬೇಕು. ಅಷ್ಟೇ ನಮ್ದು ಬೇಕಾಗಿರೋದು. ಈಗ ತಾನೇ ನಮ್ದು ಹೋಗಿ ಚಾಲೆಂಜ್ಗೆ ಮಾಡಿ ಬಂದಿದ್ವಿ ಅಲ್ಲಿ ಪಂಚಾಯತಿ ಹತ್ರ ಹೋಗಿ. ಅವರೇ ಗಂಡಸರು ಎಲ್ಲ ಮತ್ತೆ ಹಾಡ್ತಾ ಇದ್ರು. ಹೌದಾ, ಸರಿ ಆಯ್ತು ಬಿಡು, ನೋಡೋಣ. ನಮ್ಮ ಅಯ್ಯಪ್ಪನ ಕೇಳಿ, ನಮ್ಮ ಅತ್ತೆನ ಕೇಳಿ ಯಾವ್ದಕ್ಕೂ ಹೇಳ್ತೀನಿ. ಅಯ್ಯೋ ನಿಮ್ಮ ಅತ್ತೆನ ಕೇಳಿದ್ರೆ ಇಲ್ಲ ಅಂತಾನೆ ಹೇಳೋದು. ಸೀನಪ್ಪಗೆ ಒಬ್ಬನಿಗೆ ಹೇಳ, ಅವನು ಅಲ್ಲಿದ್ದ ಈಗಲಾಗ್ಲ ಬರ್ತಾನೆ. ನಾನೇ ಅವ್ನಿಗೆ ಹೇಳ್ತೀನಿ, ಲಕ್ಷ್ಮಕ್ಕನ್ನ ನಿಲ್ಲಿಸ್ತೀವಪ್ಪ ಎಲೆಕ್ಷನ್ಗೆ ನಾವೆಲ್ಲ ಹೆಂಗಸರೆಲ್ಲ ಸೇರ್ಕೊಂಡು. ನೀನು ಅಷ್ಟೇನೆ ಒಂದಿಟ್ಟು ಲಕ್ಷ್ಮಕ್ಕನ ಪರವಾಗಿ ಮಾತಾಡಬೇಕು, ಎಲ್ಲ ಒಂದಿಟ್ಟು ಸಹಾಯ ಮಾಡ್ಬೇಕು. ಅವಳಿಗೆ ಎಲೆಕ್ಷನ್ಗೆ ಏನೇನು ಬೇಕು ಎಲ್ಲನ ಹೊಂದಿಸ್ಕೊಡ್ಬೇಕು, ಜೊತೆಗಿರ್ಬೇಕು, ಬೆಂಬಲವಾಗಿರ್ಬೇಕು ಅಂತನ ನಾನೆಲ್ಲ ಹೇಳ್ತೀನಿ ಸೀನಪ್ಪಗೆ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಒಟ್ಟಿನಲ್ಲಿ ನೀನು ಹೆಸರು ಕೊಡ್ತಾ ಇದೀಯ ಅಷ್ಟೇನೆ. ಎಲೆಕ್ಷನ್ನಿಗೆ ಲಕ್ಷ್ಮಕ್ಕನು ನಿಲ್ತಾಳೆ ಅಂತ ಹೆಸರು ಕೊಡ್ಬೇಕು ಅಷ್ಟೇನೆ. ಹೌದು ಕಣ್ ಲಕ್ಷ್ಮಕ್ಕಯ್ಯ, ನೀನೇ ನಿಲ್ಬೇಕು ಎಲೆಕ್ಷನ್ಗೆ. ಸಾವುಕಾರ ಸಿದ್ದಪ್ಪನ ಎದುರಿಗೆ ನೀನ್ ನಿಂತ್ರೇನೆ ನಾವೆಲ್ಲರೂ ಓಟ್ ಹಾಕೋದು ನಿನಗೇನೆ. ಏನೇ ಗಂಗಿ, ನೀನು ಎಲೆಕ್ಷನ್ ಅಂತಾನ ಇವರಿಂದ ಓಡಾಡ್ತಾ ಇದ್ಯಾ? ನಿಮ್ಮ ಅತ್ತೇನು ಅಂಬಲ್ವೇ? ಅಯ್ಯೋ, ಇವಾಗ ಒಂದ್ 2 ದಿವಸ ಎಲೆಕ್ಷನ್ ಇರೋ ಟೈಮ್ನಾಗೆ ಓಡಾಡ್ಲೇಬೇಕಲ್ಲ ಲಕ್ಷ್ಮಕ್ಕಯ್ಯ. ನಮ್ಮೂರಾಗ ಏನೋ ಕೆಲಸ ಕಾರ್ಯ ನಡಿಬೇಕು ಅಂದ್ರೆ ಒಳ್ಳೆ ವ್ಯಕ್ತಿಗಳನ್ನ ನಿಲ್ಲಿಸ್ಬೇಕು ಎಲೆಕ್ಷನ್ಗೆ. ಗುಂಡಜ್ಜಿನ ಹೇಳಿ ಕರ್ಕೊಂಬಂತು. ನಮ್ಮ ಅತ್ತೆ ಹಂಗೂನು ಅವಳನ್ಯಾಕೆ ನಿಲ್ಲಿಸ್ತೀರಾ? ಲಕ್ಷ್ಮಕ್ಕನ್ನ ನಾನೇ ನಿಂತ್ಕೊಂತೀನಿ ಅಂತ ಹೇಳ್ತು. ಅದಕ್ಕೆ ಇವರೆಲ್ಲ ನೀನ್ ನಿಂತ್ರೆ ಏನು ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಮ್ಮ ಅತ್ತೆ ಸುಮ್ಮನಾತು ಬಾಯಿ ಮುಚ್ಕೊಂಡು. ಅದು ಸರಿನೇ ತಗ, ಸಾಕಮ್ಮನಿಗೆ ಯಾರು ತಾನೇ ಏನ್ ನೋಡಿ ಓಟ್ ಹಾಕ್ತಾರೆ ಹೇಳು? ಅವಳೇನೆ ಯಾತನ ಸಿಕ್ಕಿದ್ರೆ ಸಾಕು ಹಂಗೇನೆ ಬಡ್ದು ಬಾಯಿಗೆ ಹಾಕಿ ಮನ ಅಂತಾಳೆ. ಇನ್ನ ಏನೋ ಕೆಲಸ ಮಾಡಿಸ್ತಾಳ ಅವಳು ನಿಮ್ಮ ಅತ್ತೆ.
ಅವಳೇ ನಾನು ನಿಂತ್ಕೊಂಡ್ರೆ ಅಷ್ಟೇನೆ, ಸುಮ್ಮನೆ ಅಷ್ಟೇ ಮರ್ಯಾದೆ ಇಲ್ದಂಗೆ ಆಗುತ್ತೆ. ಹಾ ಸರಿ, ನಮ್ಮ ಅಯ್ಯಪ್ಪ ಬರ್ಲಿ ಇರು, ನೋಡೋಣ ಏನಂಬುತ್ತೆ ಅಂತಾನ. ನನಗೂ ಅದೇ ಆಸೆ ಇರೋದು, ನಿಂತ್ಕೋಬೇಕು ಆ ಸಾವುಕಾರ ಸಿದ್ದಪ್ಪನ ಎದುರಿಗೇನೆ ಅಂತಾನ. ಆ ನನ್ನ ಮಗ ಹೇಳ್ದಾಗಿಂದಾನ ತಿಪ್ಪೇನು ಅವನು ಹೆಂಗಸು ನಿಲ್ಲಂಗಿಲ್ಲ ಅಂತ ಹೇಳ್ಕೊಂಡು ಓಡಾಡೋರು. ಸಾಕಮ್ಮನ ಕತೆ ಬಿಟ್ಟಾಕು. ಇವಾಗ ನೀನ್ ಎಲೆಕ್ಷನಿಗೆ ನಿಲ್ಬೇಕಷ್ಟೇ ಸಾವುಕಾರ ಸಿದ್ದಪ್ಪನ ಎದುರಿಗೆ. ಅಲ್ವೇ ಅವ್ನು ನೋಡಿದ್ರೆ ಊರಿಗೆ ದೊಡ್ಡ ಸಾವುಕಾರ, ದುಡ್ಡು ಮಸ್ತ್ ಇಕ್ಕೊಂಡವನೆ, ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡು ಗೆದ್ರೆ ಏನ್ ಮಾಡ್ತೀಯ? ಅದು ಒಂಥರ ಜನಗಳಿಗೆ ಹೇಳಕ್ಕಾಗಲ್ಲ. ಮೇಲ್ ಮಾತ್ರ ಓಟ್ ಹಾಕ್ತೀವಿ ಅಂತನ ನಿಲ್ರಿ ಅಂತ ಹೇಳ್ತಾರೆ. ಆದ್ರೆ ಒಳಗೆ ಒಂದಿಷ್ಟು ಎಣ್ಣೆ ಕೊಡ್ಸಿರೆ, ಇಲ್ಲಾಂದ್ರೆ ಯಾತನ ದುಡ್ಡು ಕೊಟ್ರೆ ಸುಮ್ಮನಾಕಿ ಅವ್ರಿಗೆ ಓಟ್ ಹಾಕ್ತಾರೆ. ನಾನ್ ನಿಂತ್ಕೊಂಡು ಆಮೇಲೆ ಸೋತ್ರೆ ಒಂಥರ ಆಗುತ್ತಮ್ಮ. ಹಂಗೇನೆ ಅಲ್ವೇ ಲಸ್ಮಕ್ಕ, ಇಷ್ಟು ದಿನ ಇರ್ಬೇಕಾಗಿರೋ ಧೈರ್ಯ ಇವಾಗ ಯಾಕಲೇ ಇಲ್ಲ? ನೀನೇ ಹೇಳ್ತಿದ್ದೆ ಸಾವುಕಾರ ಸಿದ್ದಪ್ಪನ ಸೋಲಿಸ್ಬೇಕು ಎಲೆಕ್ಷನ್ನಿಗೆ ನಿಂತ್ರೆ ಅಂತಾನೆ ಹೇಳ್ತಿದ್ದವಳು. ಈಗ ನೋಡಿದ್ರೆ ನೀನು ಹಿಂದೇಟ್ ಆಗ್ತಾ ಇದೆಯಾ? ಅಲ್ಲ ಹೇಳ್ದೆ, ನನಗೂ ಆಸೆ ಐತೆ, ಆದ್ರೂ ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ಕೊಂಡಜ್ಜಿ. ಅದಕ್ಕೆ ಮೇಡಮ್ಮ, ಯೋಚನೆ ಮಾಡಕ್ಕೆ ಏನೂ ಇಲ್ಲ. ನೀನು ಸುಮ್ಮನೆ ಕಣ್ಣು ಮುಚ್ಕೊಂಡು ಎಲೆಕ್ಷನ್ನ ನಿಂತ್ಕೋಬೇಕು. ಹೋಗಿ ನೀನು ಹೆಸರು ಬರ್ಬೇಕು ಅಷ್ಟೇನಿ. ಅದಕ್ಕೇನೇನು ಬೇಕು ಅಂತ ತಿಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೊರಡು. ನಾಳೆಗೆ ಹೋಗೋಣ, ನಾವೆಲ್ಲ ಬರ್ತೀವಿ ನಿನ್ನ ಜೊತೆಗೆ. ಎಲ್ಲ ಹೆಂಗಸರು ಹೇಳವ್ರೆ, ಮಕ್ಕಳು ಹುಡುಗರು ಎಲ್ಲ ಹೇಳವ್ರೆ ಮಸ್ತಾಗಿ. ಎಲ್ಲರೂ ಓಟ್ ಹಾಕ್ತಾರಂತೆ ನಿನಗೆ. ಸುಮ್ಮನೆ ನೀನು ಎಲೆಕ್ಷನಿಗೆ ನಿಲ್ಲು. ಈ ಎಲೆಕ್ಷನಿಗ ಏನೋ ಹೆಂಗಸರು ಸೈನ್ಯನೇ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದೆ. ಏನು ಗುಂಡಜ್ಜಿ, ಏನು ಸಮಾಚಾರ? ಏನಿಲ್ಲ ಕಣಸಿನಪ್ಪ, ಅದೇ ಸಾವುಕಾರ ಸಿದ್ದಪ್ಪ ಎಲೆಕ್ಷನಿಗೆ ನಿಲ್ತಾ ಇದ್ದಾನಲ್ಲ, ಅದಕ್ಕೆ ಅವನ ಎದುರಿಗೆ ನಮ್ಮ ಲಸ್ಮಕ್ಕನ್ನ ನಿಲ್ಸನ ಅಂತ ಹೇಳ್ತಾ ಇದೀವಿ. ಅವನು ಇನ್ನು ಅವಳಿಂದನ ಅದು ಇದು ಹಂಗೆ ಸಾವುಕಾರ ಅವನು ದುಡ್ಡು ಕೊಟ್ಟು ಹಾಕಿಸ್ಕೊಂತಾನೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾಳಪ್ಪ. ನೀನೇನು ಹೇಳ್ತೀಯ ಇದಕ್ಕೆ? ನೀನು ಹೆಂಡ್ತಿ ಎಲೆಕ್ಷನಿಗೆ ನಿಲ್ಲಕ್ಕೆ ನೀನು ಒಪ್ಕೊಂತೀಯ ತಾನೆ? ನಿಂದೇನು ಅಭ್ಯಂತರ ಇಲ್ಲ ತಾನೆ? ಏನೂ ಇಲ್ಲ, ಧೈರ್ಯವಾಗಿ ನಿಂತ್ಕೊಂಡು ಏನೇ ಅವಮಾನ ಆದರೂ ಸಹಿಸ್ಕೊಂಡು ಹೋರಾಡ್ತೀನಿ ಅನ್ನೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ರೀ ಅತ್ತೆ ಏನದ ಅಂದ್ರೆ ಅವಮ್ಮಗೆ ನಾನು ಹೇಳ್ತೀನಿ ಬಿಡು, ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಎಲೆಕ್ಷನಿಗೆ ನಿಲ್ಲು, ನಾನಿದ್ದೀನಿ. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಅಯ್ಯ ಲಕ್ಷ್ಮೀದ ಹಠ, ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ದು ಏನು ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಹೂ ಅಂತ ಒಪ್ಕೊಳ್ಳಿ. ಈಗಲೇ ಎಲ್ಲ ಏನೇನ್ ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಐಡೆಂಟಿ ಕಾರ್ಡು, ಆಮೇಲೆ ನಿಮ್ದು ಫೋಟೋ ಎಲ್ಲ ತಗೊಂಡು ಹೊರಡಿ. ನಾಳೆನೇ ಹೋಗ್ಬಿಟ್ಟು ಹೆಸರು ಕೊಟ್ಟು ಬರೋಣ ಎಲೆಕ್ಷನ್ ಇವ್ರಿಗೆ ಅಲ್ಲಿ. ಓ ಕಣೆ ಲಸ್ಮಕ್ಕ, ಇನ್ಯಾಕೆ ಮೀನಾಮೇಶ ಎಣಿಸ್ತಾ ಇದ್ಯಾ? ಇನ್ನೇನು ನಿನ್ ಗಂಡ ಸೀನಣ್ಣನೇ ಒಪ್ಕೊಂಡಿದ್ದಾಯ್ತಲ್ಲ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ವು ಆಯ್ತಲ್ಲ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಧೈರ್ಯವಾಗಿರು. ನಿನ್ನಂತ ಧೈರ್ಯಸ್ತೀನಿ ಹಿಂಗ್ ಧೈರ್ಯ ಕಾಕೊಂಡ್ರೆ ಹೆಂಗ್ ಹೇಳು? ಎಲೆಕ್ಷನ್ ಹೋರಾಡ್ಬೇಕು, ಸಿದ್ದಪ್ಪನ ಜೊತೆಗೆ ಹೋರಾಡಿ ಗೆಲ್ಬೇಕು ಅಂದ್ರೆ ಧೈರ್ಯವಾಗಿರ್ಬೇಕು. ದುಡ್ಡೆಲ್ಲ ಮುಖ್ಯ. ಹ್ಞೂ ಕಣೆ ಲಸ್ಮಕ್ಕ, ಊರಾಗಿರೋ ಎಲ್ಲರಿಗೂ ಹೇಳ್ಕೊಂಡ್ ಬಂದಿದ್ದೀವಿ, ಹೇಳಿದೀವಿ. ಎಲ್ಲರೂ ಆಯ್ತು ಸಪೋರ್ಟ್ ಮಾಡ್ತೀವಿ, ಓಟ್ ಹಾಕ್ತೀವಿ ಲಸ್ಮಕ್ಕ ನಿಂತ್ಕೊಂಡ್ರೆ ಅಂತನ ಹೇಳವ್ರಿ. ನಿಂತ್ಕೊಂಡ್ಬಿಡು ಎಲೆಕ್ಷನ್ಗೆ, ಏನು ಯೋಚನೆ ಮಾಡ್ತೀಯ? ಸರಿ ಆಯ್ತು ಕಣ್ಗುಂಡಜ್ಜಿ, ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದ್ರಿಂದ ನಾನು ಗೆಲ್ತೀನಿ ಅನ್ನೋ ಭರವಸೆ ಮೇಲೆ ನಿಂತ್ಕೊಂತೀನಿ. ನಾಳೆನೇ ಹೋಗಿ ನಮ್ಮ ಹೆಸರನ್ನ ಕೊಟ್ಟು ಬರೋಣ. ಅದಕ್ಕೆಲ್ಲ ನಾ ಏನೇನು ತಗೋಬೇಕು ಅಂತ ನನಗೆ ಗೊತ್ತೈತೆ, ಅಲೆ ಎಲ್ಲ ತಿಳ್ಕೊಂಡಿದ್ದೀನಿ. ಕಾಣ್ತೀನಿ, ನಾಳೆಗೆ ಹೋಗೋಣ. ಹಬ್ಬ, ಈಗ ನಮ್ದಕ್ಕೆ ಸಮಾಧಾನಗೆ ಆಯ್ತು ಲಕ್ಷ್ಮಿ ಹಕ್ಕ. ಆ ಸಾವುಕಾರ ಸಿದ್ದಪ್ಪಗೆ ಅಂತೂ ಸೋಲು ಅಂತ ಗ್ಯಾರಂಟಿ. ನಿಮ್ದಕ್ಕೆ ಗೆಲುವು ಲಕ್ಷ್ಮಿದ ಹಕ್ಕ. ಯಾವಾಗ್ಲೂ ಗೆಲುವು ನ್ಯಾಯ ರೀತಿಲಿ ಹೋರಾಡೋರ್ಗೆ ಇರುತ್ತೆ. ನಿಮ್ದು ಏನು ಚಿಂತೆಗೆ ಮತ್ಕೋರು, ನಮ್ದು ಇದೀವಲ್ಲ, ಒಟ್ಟಿಗೆ ಹಾಕಿಸ್ತೀವಿ ಎಲ್ರಿಗೂ ಹೇಳಿ. ಆಯ್ತಾಯ್ತು, ನಿಮ್ಮ ಸಪೋರ್ಟು ಹಿಂಗೆ ಎಲೆಕ್ಷನ್ ಆಗತಕ್ಕನ ಹಿಂಗೆ ಇರಲಿ. ಇವಳ ಮೇಲೆ ಅವಾಗ ನೋಡ್ರಿ ಸಾವುಕಾರ ಸಿದ್ದಪ್ಪನ್ಗೆ 10 ತೋಟನೂ ಬೀಳಬಾರ್ದು, ಹಂಗಾಗುತ್ತೆ. ಸರಿ ಆಯ್ತು, ಎಲ್ಲ ಕೂಕಳ್ರಿ, ಕಾಪ್ ಕಾಸ್ಕೊಂಬತ್ತೀನಿ, ಆಮೇಲೆ ಮಾತಾಡೋಣ. ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ, ಕಾಸ್ಕೊಂಬತ್ತೀನಿ. ಕಾಫಿ ಬೇಡ ಪೀಪ್ ಬೇಡ, ಕೂಕಳೆ ಲಕ್ಷ್ಮಕ್ಕ ಅತ್ತ. ಕಾಫಿ ಕುಡಿದಿದ್ರೆ ಏನು ಕೊಳ್ಳೆ ಹೋಗಲ್ಲ. ಕೂಕಳ್ರಿ. ಇವಾಗ ಏನೇನು ಮಾಡೋದು, ಯಾರ್ಯಾರು ಹೆಂಗೆ ಪ್ರಚಾರ ಮಾಡೋದು, ಎಲ್ಗೆ ಹೋಗೋದು, ಚಿಹ್ನೆ ಯಾವುದು ಇದು ಮಾಡೋದು ಎಲ್ಲನ ಮಾತಾಡೋಣ. ಚಿಹ್ನೆ ಗಿನ್ನೆ ಎಲ್ಲನ ನಾವಲ್ಲ, ಅಲ್ಲಿ ಹೇಳ್ತಾರೆ ಇಂಥ ಚಿಹ್ನೆ ಇದಾವೆ ಯಾವ್ದು ಬೇಕು ಅಂತನ, ಅದ್ರಾಗ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇನೆ. ಕೂಕಳ್ರಿ ಒಂದು 5 ನಿಮಿಷ ಮಾಡ್ಕೆ ಬರ್ತೀನಿ. ಕುಕ್ಕಳ್ಗುಂಡಜ್ಜಿ, ಭಾಗ್ಯಮ್ಮ, ಬಾನು, ಗಂಗಿ, ಕುಕ್ಕಳ್ರಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.